ಪ್ರಚಾರ ತುಂಬ ಚೆನ್ನಾಗಿದೆ. ಪ್ರತಿ ಹಳ್ಳಿಗೂ ಮನೆಗೂ ಪಾಂಪ್ಲೆಟ್ ತಲುಪಿಸೋ ಕಾರ್ಯ ನಮ್ಮ ಎಲ್ಲ ಲೀಡರ್ಗಳು ಮತ್ತು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಈಗ ಜನ ಏನು ಮಾಡಿದ್ದಾರೆ, ಮೋದಿ 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 ಅನ್ನೋ ಒಂದು ಜಪ ಮಾಡ್ತಾ ಇದ್ದಾರೆ. ಮೋದಿಯವ್ರಿಗೆ ವೋಟ್ ಮಾಡಬೇಕು, ಪಾರ್ಟಿ ಪಕ್ಷ ಇಲ್ದಂಗೆ ಮೋದಿಯವ್ರಿಗೆ ವೋಟ್ ಮಾಡಬೇಕು ಅನ್ನೋ ಒಂದು ವೇವ್ ಕ್ರಿಯೇಟ್ ಆಗಿದೆ. ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಅದ್ರ ಜೊತೆಗೆ ಅವ್ರೇನು 10 ವರ್ಷದಿಂದ ಕೆಲಸನ ಮಾಡಿದ್ದಾರೆ ಈ ದೇಶದಲ್ಲಿ, ಮುಂದಿನ 5 ವರ್ಷ ಏನು ಮಾಡ್ತಾರೆ ಎಲ್ಲ ಪೂರ ಪಾಂಪ್ಲೆಟನ್ನು ನಾವು ಮನೆ ತಲುಪಿಸಿ ವೋಟ್ ಕೇಳ್ತಾ ಇದ್ವಿ. ಭಾಳ ಚೆನ್ನಾಗಿದೆ. ಒಗ್ಗಟ್ಟು ತುಂಬ ಚೆನ್ನಾಗಿದೆ. ಜೊತೆಯಲ್ಲಿ ಕ್ಯಾಂಪೇನಿಂಗ್ ಮಾಡ್ತಾಯಿದ್ವಿ. ಎಲ್ಲ ಕಾರ್ಯಕರ್ತರು ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ನಾನು ಹಿಂದೆ BJPಯಲ್ಲಿದ್ದವನು, ಅವರು ಮಂಜುನಾಥ್ ಗೌಡರು ಹಿಂದೆ JDS ಅಲ್ಲಿದ್ದವರು. ಹಾಗಾಗಿ ಆ ಕಾರ್ಯಕರ್ತರು ಈ ಕಾರ್ಯಕರ್ತರು ಎಲ್ಲ ಒಂದೇ. ಈಗೆಲ್ಲ ಜೊತೆ ಸೇರಿದ್ದೀವಿ ಅಷ್ಟೇ. 2 ಪಾರ್ಟಿ ಒಂದೇ ದಾರಿ. ಕಾಂಗ್ರೆಸ್ 70,000 ಲೀಡ್ ಬಂದರೆ ನಾನು ಒಂದು ರಾಜಕೀಯ ನಿವೃತ್ತಿ ಆಗ್ತೀನಿ. 70,000 ಲೀಡ್ ಅಲ್ಲ, ಅವ್ರು 50,000 ಲೀಡ್ ತೊಗೊಳ್ಳಿ. ಅಲ್ಲ, ನಮ್ದು 50,000 ಲೀಡ್ ಬರ್ತದೆ. ಅವ್ರು ಹೇಳಿದ್ ನೇರ್ಕೊಂಡ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಇಲ್ಲ ಅವ್ರು ಆಗ್ತಾರೆ ಕೇಳಿ, ನಾವು 50,000 ಲೀಡ್ ಕೊಡ್ತೀವಿ. ಅದೇ ಎಲ್ಲ ಪಂಚಾಯತಿ ವೈಸು ಎಲ್ಲ ಲೀಡರ್ಗಳನ್ನ ಮೀಟ್ ಮಾಡಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು ಮನೆ ಹೋಗಿ ಪಾಂಪ್ಲೆಟನ್ನು ಕೊಟ್ಟು ಮೋದಿಯವ್ರ ಪರವಾಗಿ ಮಲ್ಲೇಶ್ವರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಇದನ್ನು ಕೆಲಸ ಮಾಡ್ತಾಯಿದ್ದೀವಿ. ಏನಾಗಲ್ಲ, ಬರ್ತಾರೆ ಪಾಪ ಹೋಗ್ತಾರೆ. ಅವ್ರು ಬಂದರೆ ಇನ್ನೂ ನಮಗೊಂದು 50,000 ವೋಟ್ ಜಾಸ್ತಿ ಆಗ್ತದೆ ಅನ್ನೋ ನಮ್ಮ ಕ್ಯಾಲ್ಕುಲೇಷನ್. ಹೌದು, ಕೆಲಸ ಮಾಡ್ತಾಯಿದ್ದಾರೆ. ರಾಜ್ಯ ಅಥವಾ ಮಂಡ್ಯ ಮತ್ತು ಎಲ್ಲ ಜಿಲ್ಲೆಗಳಿಗೂ ಹೋಗ್ತಾ ಇದ್ದಾರೆ. ಮಹಿಳೆಯರನ್ನೆಲ್ಲ ಸಂಘಟನೆ ಮಾಡಿ ಮಹಿಳಾ ಮತದಾರರನ್ನ ಮೋದಿಯವರು ಏನು 33% ರಿಸರ್ವೇಷನ್ ಅನೌನ್ಸ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಆಗ್ತದೆ. ಅದ್ರ ಬಗ್ಗೆ ಅರಿವನ್ನು ಮೂಡಿಸಿ ಮಹಿಳೆಯರು ಹೆಚ್ಚಿಗೆ BJPಗೆ ಮತ್ತು ಮೋದಿಯವರಿಗೆ ನಾವು ಅಲಯನ್ಸ್ ಕ್ಯಾಂಡಿಡೇಟ್ ಆದ NDA ಕ್ಯಾಂಡಿಡೇಟ್ಸ್ಗೆ ವೋಟ್ ಮಾಡೋದಕ್ಕೆಲ್ಲ ಪ್ರಯತ್ನ ಪಡ್ತೀವಿ. ಈಗ ಜನರಲ್ ಆಗಿ ಒಡೆದ ಮನೆ 3ನೇವ್ರಿಗೆ ಅನುಕೂಲ ಆಗೇ ಆಗ್ತದೆ. ಅದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವರಲ್ಲಿ ಭಿನ್ನಮತ ಇದ್ದೇ ಇದೆ, ಅದು ಎಲ್ರಿಗೂ ಆಚೆ ಕಾಣಿಸ್ತಾ ಇರ್ತಕ್ಕಂಥದ್ದೇ. ಬಟ್ ಒಗ್ಗಟ್ಟಿನ ಮಂತ್ರ ಅಂತ ಹೇಳ್ತಾರೆ. ಬಟ್ ವೋಟರ್ಸು ಔಟ್ಸೈಡ್ ಕ್ಯಾಂಡಿಡೇಟ್ಗೆ ಎನ್ಕರೇಜ್ ಮಾಡಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಇದೆ. ಯಾಕಂದರೆ ಲೋಕಲ್ಲು ನಮ್ಮ MLA ಇದು MP ಕ್ಯಾಂಡಿಡೇಟ್ ಬಂದು 2 ಸತಿ ಚುನಾವಣೆಯಲ್ಲಿ ಸೋತಿರೋ ಒಂದು ಸಿಂಪತಿ ಇದೆ. ಮತ್ತು ಮೋದಿಯವರ ಅಭಿವೃದ್ಧಿ ಕೆಲಸ ಇದೆ. ಮತ್ತು ಅವ್ರ ತಂದೆ ಹಿಂದೆ IAS ಆಫೀಸರ್ ಆಗಿದ್ದರು. ಆದರೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳಿದೆ. ಅವ್ರ ತಾಯಿಯವರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾದ ಒಳ್ಳೆ ಹೆಸರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ. ಲೋಕಲ್ ಕ್ಯಾಂಡಿಡೇಟು ಎಲ್ಲರೂ ಲೋಕಲನ್ನೇ ಇಷ್ಟಪಡ್ತಾರೆ. ಈಗ ಅವ್ರು ಯಾರಿಗೂ ಕ್ಯಾಂಡಿಡೇಟ್ ಸಿಗಿಲ್ಲ, ಆಚೆಯಿಂದ ಕ್ಯಾಂಡಿಡೇಟ್ ಕರ್ಕೊಂಬಂದಿದ್ದಾರೆ. ಪಾಪ ಅವರಿಬ್ಬರು ಜಗಳ, ಯಾರನ್ನೋ ಒಬ್ರು ಕರ್ಕೊಂಬಂದು ಕುರಿನ ಬಲಿ ಕೊಡೋಕ್ಕೆ ಹೊರಟಿದ್ದಾರೆ ಅಷ್ಟೇ. ಅದು ಮೇಯ್ನಾಗಿ ಆಗಲ್ಲ. ಮೇಯ್ನಾಗಿ ಮೋದಿಯವರ ಅಭಿವೃದ್ಧಿನೇ ಬರೋದು. ಅದೊಂದು ಅಂಶ ಅಷ್ಟೇ, ಅದೊಂದು ಪಾಯಿಂಟು. ಕೆಲವರಿಗೆ ಲೋಕಲ್ ಇಷ್ಟಪಡೋಂಥವ್ರು ಲೋಕಲ್ ಅಂತೇಳಿ ಓಟ್ ಹಾಕ್ತಾರೆ. ಕೆಲವರು ಮೋದಿನ ಇಷ್ಟಪಡ್ತಾರೆ, ಕೆಲವರು ಅಭಿವೃದ್ಧಿನ ಇಷ್ಟಪಡ್ತಾರೆ. ಆ ಥರ. ಮತ್ತು JDS ಕುಮಾರಣ್ಣವ್ರು ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳು, ಮತ್ತು ದೇವೇಗೌಡರು ಹಿಂದೆ ಪ್ರಧಾನಮಂತ್ರಿಗಳಾದಾಗ ಮಾಡಿರ್ತಕ್ಕಂಥ ನೀರಾವರಿ ಯೋಜನೆಗಳಿರ್ಬೋದು, ರಿಸರ್ವೇಷನ್ ಇರ್ಬೋದು, ಇಂಥದನ್ನೆಲ್ಲ ನೋಡಿ ಜನ ವೋಟ್ ಮಾಡ್ತಾರೆ. ಇಲ್ಲಿ JDS ಪಕ್ಷ ಬಲಿಷ್ಠವಾಗಿದೆ ನಮ್ಮ ಜಿಲ್ಲೆಯಲ್ಲಿ. ಹಂಗಾಗಿ ಅದ್ರ ಜೊತೆಗೆ BJP ಸೇರ್ಕೊಂಡಿರೋದ್ರಿಂದ ನಮಗೆ ಗೆಲುವು ಖಚಿತ. ಆದರೆ ಒಂದು ಗೊತ್ತಿಲ್ಲ ಜಿಲ್ಲೆನಲ್ಲಿ ಎಷ್ಟು ಇದು ಮಾಡ್ತಾರೆ. ನಾವೊಂದು 50,000 ವೋಟ್ ಲೀಡ್ ಕೊಡ್ತೀವಿ.